ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಮುನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರಿ ವಿಡಿಯೋದಲ್ಲಿ ಕೊಬ್ಬರಿ ಸುಲಿಯೋದು, ಹಾಗೆ ಕೊಬ್ಬರಿನ ಎಲ್ಲ ಎಣಿಕೆ ಮಾಡೋದು ವ್ಯಾತರ್ಕೆ ಅಂತ ತೋರಿಸಿದ್ದೆ. ಈಗ ಕೊಬ್ಬರಿ ಹೊಡಿಬೇಕಾಗಿತ್ತು. ರೈಟು 14,800 ಇತ್ತು. ಅದರಿಂದ ಕೊಬ್ಬರಿ ಹೊಡಿತಾಯಿದ್ದೀನಿ. ನೋಡ್ತಿರ್ಬೋದು. ಇವಾಗ ಕೊಬ್ಬರಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕಲ್ಲು, ಹಾಗೆ ಟಬ್ಗಳು, ಚುಪ್ಪೆ ತಾಕೋಕ್ಕೆ, ಆಮೇಲೆ ಹೊಡಿಯೋಂಥ ಗುಳುಗಳು ಎಲ್ಲವನ್ನು ತಗೊಂಬಂದು ಮಡಿಕೊಂಡು ಕೊಬ್ಬರಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡ್ತಿರ್ಬೋದು. ಕೊಬ್ಬರಿಗಳ್ನ ಜಾಸ್ತಿ ನಾವು ಒಂದೇ ಏಟಲ್ಲಿ ಹೊಡಿಬೋದು. ಅಂದರೆ ಅವಾಗೇನಾಗುತ್ತೆ ಅಂದರೆ ಕೊಬ್ಬರಿ ಎಣ್ಗರ್ಕೊಳುತ್ತೆ. ಆ ಬಿದ್ದಿರೋ ಏಟಿಗೆ ಆ ಭಾಗ ಎಲ್ಲ ಒಂಥರ ಏಟು ಬಿದ್ದಾಗ ಕೊಬ್ಬರಿಗೆ ಒಂಥರ ಎಣ್ಣೆ ಅಂಶ ಬರುತ್ತೆ. ಆ ಥರ ಬಂದಾಗ ನಮಗೆ ರೈಟು ಇವಾಗ ನಾವು ಹೊಡೆದು ಒಂದು 4-5 ದಿವಸ ಬಿಟ್ಟು ಬಿಡೋಕೆ ಹೋಗ್ತೀವಿ ಅಂದರೆ ಮಂಡಿಗಳಿಗೆ ತಗೊಳಲ್ಲ, ರೈಟ್ ಕಡಿಮೆ ಹಾಕೋತಾರೆ. ಅದರಿಂದ ನಾವು ಎಷ್ಟು ಏಟು ಹೊಡಿಬೇಕೋ ಅಷ್ಟೇ ಏಟು ಹೊಡಿಬೇಕು. ಒಂದೇ ಏಟಿಗೆ ಓಪನ್ ಆಯ್ತವೆ, ಒಂದೊಂದು 1-2 ಏಟು ಹಾಕಿಸ್ಕೊತವೆ. ಅಂದರೆ ಜೋರಾಗಿ ಹೊಡೆಯೋಂಗಿಲ್ಲ. ನೋಡ್ತಿರ್ಬೋದು. ಇವಾಗೆಲ್ಲ ನಾನು ಕೊಬ್ಬರಿಗಳ್ನ ಹೊಡೆದು ಒಂದು ಕಡೆಗೆ ಚುಪ್ಪ ಹಾಕತಾಯಿದ್ದೀನಿ ಟಬ್ಬೊಳಿಕೆ. ಈ ಚುಪ್ಪುಗಳಿಗೂ ಸಹ ಒಂದು ರೈಟ್ ಇದೆ. 15 ರೂಪಾಯೋ 14 ರೂಪಾಯಿನೋ kg ಏನೋ ಚುಪ್ಪಿಗಿದೆ, ಹೊಡೆದಿರೋ ಚುಪ್ಪಿಗೆ. ಈ ಚಿಪ್ಪುಗಳನ್ನೆಲ್ಲ ನಾನು ಟಬ್ಬೊಳಿಗೆ ತುಂಬ್ಕೊಂಡು, ಈಚೆ ಕಡೆ ಟ್ಯಾಕ್ರ್ ಇದೆ ನಮ್ಮದು. ಆ ಟ್ಯಾಕ್ರಿಗೆ ಬೇರೆಯವ್ರದ್ದು ಟೈಲರು, ನಮ್ಮದಲ್ಲ ಟೈಲರು, ಬರೀ ನಮ್ಮದು ಇಂಜಿನ್ ಮಾತ್ರ. ಟೈಲರ್ ಒಳಕ್ಕೆ ತುಂಬ್ಕೊತಾಯಿದ್ದೀನಿ. ಒಂದು ಕಡೆಯಿಂದ ಕೊಬ್ಬರಿನ ಅಮ್ಮನೂ ಇದ್ದಾರೆ. ಅಂದರೆ ಅಮ್ಮ ಲಾಸ್ಟಿಗೆ ಕೌಟೆಬ್ಬಿದ್ರು ಅಷ್ಟೇ. ಕೊಬ್ಬರಿ ಎಲ್ಲ ಪೂರ್ತಿ ನಾನೇ ಹೊಡೆದಿದ್ದು. ಅವರು ಮನೆ ಕೆಲಸ ಇತ್ತು ಇವತ್ತು. ಮನೆಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಅವ್ರನ್ನ ಮನೆ ಕೆಲಸ ಮಾಡ್ಕೊತಿದ್ರು. ನಾನೇ ಕೊಬ್ಬರಿಗಳ್ನೆಲ್ಲ ಹೊಡಿತಿದ್ದೆ. ಒಂದೊಂದು ಕೊಬ್ಬರಿಲಿ ಕೌಟು ಬರುತ್ತೆ, ಒಂದೊಂದು ಕೊಬ್ಬರಿ ಗುಂಡು ಅಂತಲೇ ಏನೋ ಕರೀತಾರೆ. ನನಗೂ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ಲ, ಐಡಿಯಾ. ಒಂದೊಂದು ಬಿಟ್ಕೊಳಲ್ಲ ಕೊಬ್ಬರಿ, ಒಂದೊಂದು ಹೊಡಿತಿದ್ದಂಗೆ ಪೂರ್ತಿ ಕೊಬ್ಬರಿ ಬಂದ್ಬಿಡುತ್ತೆ. ಒಂದೊಂದು ಸೈಡಲ್ಲಿ ಚುಪ್ಪು ಹಿಂದೆಗಡೆ ಕಚ್ಕೊಂಡಿರುತ್ತೆ. ಕೊಬ್ಬರಿಗಳ್ನೆಲ್ಲ ತಿರ್ಗಾ ನಾವು ಎಬ್ಬಬೇಕಾಗುತ್ತೆ. ಒಂದೊಂದು ಏಟು ಹಾಕೊಂಡು ಒಂದೊಂದು ನೀಟಿಗೆ ಬರ್ತವೆ, ಒಂದೊಂದು ಚೂರು ಆಯ್ತವೆ ನೋಡಿ. ಇವಾಗ ಆ ಕಡೆಗೆ ಸೈಡಿಗೆ ಹಾಕ್ತೆ ನಾನು. ಹಂಗೆ ಒಂದೊಂದು ಬರ್ತವೆ. ಕೌಟ್ಗಳು ಸಹ ಬರೋದ್ರಿಂದ ನಾವು ಎಲ್ಲವೂ ಕೊಬ್ಬರಿನೇ ಬರ್ತವೆ. ಕೌಟು ಬರಲ್ಲ ಅಂದ್ಕೊಳಂಗೇನಿಲ್ಲ. ಇವು ಅಟ್ತವು ಕೊಬ್ಬರಿ ಆಗಿರೋದ್ರಿಂದ ಅಟ್ತವಾದರೆ ಒಂದು ಸ್ವಲ್ಪ ಕೌಟು ಬರೋದು ಕಡಿಮೆ. ಶೆಡ್ಡವಾದರೆ ಕೌಟು ಜಾಸ್ತಿ ಬರುತ್ತೆ. ಯಾಕೆಂದರೆ ಶೆಡ್ಡವಾದರೆ ಆ ಕಡೆ ಈ ಕಡೆ ಪೂರ್ತಿ ಓಪನ್ ಇರುತ್ತೆ. ಮಳೆ ಬಂದಾಗ ತೆಂಗಿನಕಾಯಿ ಕಣ್ಣು ನೆನೆಯೋದ್ರಿಂದ ನೋಡಿ ಕೌಟ ನಾನು ತೋರಿಸ್ತಿದ್ದೀನಿ. ಈ ಥರ ಕೌಟ ಬಂದೇ ಬರ್ತವೆ. ನೀವೊಂದು ಶೆಡ್ಡಲ್ಲಿ ಹಾಕಿದ್ರೆ ಜಾಸ್ತಿ ಬರ್ತವೆ ಕೌಟು. ಅಟ್ಟದ ಮೇಲೆ ಇರೋದ್ರಿಂದ ಒಂದು ಸ್ವಲ್ಪ ಕೌಟು ಕಡಿಮೆ ಇದ್ದಾವೆ. ಶೆಡ್ಡಲ್ಲಿ ಏನಾಯ್ತದೆ ಅಂದರೆ ಆ ಕಡೆ ಈ ಕಡೆ ನಾವೇನು ಸೈಡ್ ಪ್ಯಾಕಿಂಗ್ ಇರೋಲ್ಲ. ಅಟ್ಟದಲ್ಲಿ ಅಂದರೆ ಹೆಂಚಿನ ಗಾಳಿ ಹವ, ಆಮೇಲೆ ಸುತ್ತ ಗೋಡೆ ಇರುತ್ತೆ. ಗಾಳಿ ಹವದಲ್ಲೇ ಕೊಬ್ಬರಿ ಬರುತ್ತೆ. ಈ ಶೆಡ್ಡುಗಳಲ್ಲಾದರೆ ಸುತ್ತು ಓಪನ್ ಇರುತ್ತೆ. ಮಳೆ ಬಂದಾಗ ಏನಾಗುತ್ತೆ, ಹಿತ್ತಲು ನೀರು ಬೀಳೋದ್ರಿಂದ ತೆಂಗಿನಕಾಯಿ ಕಣ್ಣೊಳಗೆ ನೀರು ಇಳ್ಕೊಂಡು ಒಂದು ಸ್ವಲ್ಪ ಶೀತ ತಾಣುತ್ತೆ ಕೊಬ್ಬರಿ ಶೀತ ತಾಣಾಗ ಏನಾಗುತ್ತೆ, ಚೆನ್ನಾಗಿರೋ ಕಾಯಿ ಸಹ ಕೌಟಾಗುತ್ತೆ. ಚೆನ್ನಾಗಿರೋ ತೆಂಗಿನಕಾಯಿ ಸಹ ಕೌಟಾಗುತ್ತೆ. ಶೆಡ್ಗಳಿಗೆ ಬೇರೆ ಥರದ್ದು ರೀತಿ ಮಾಡ್ಬೋದು. ಏನು ಅಂದರೆ ಸುತ್ತ ಈ 4mm ಫೈಬರ್ ಸೀಟ್ ಬಂದಿದೆ. ಇವಾಗ 10 ಅಡಿ ಹೈಟು, 10 ಅಡಿ ತನಕ ಬಂದಿದೆ ಆ ಸೀಟು. ಆ ಸೀಟನ್ನ ಕವರ್ ಮಾಡಿಬಿಟ್ರೆ ಶೆಡ್ಗಳಿಗೆ ಬಂದಿದ್ದು ಹಿತ್ತಲು ನೀರು ಹೊಡೆದ್ರೂ ಅದು ಹಂಗೆ ಕೆಳಗೆ ಬೀಳುತ್ತೆ. ಅಂದರೆ ಸೀಟು ಕಾಯ್ದಂಗೆ ಒಳಗಡೆ ಕೊಬ್ಬರಿನೂ ಸಹ ಹೀಟ್ ತಗೊಳತ್ತೆ. ಬೇಗ ಡ್ರೈ ಆಗೋಕ್ಕೆ ಒಂದು ಹೀಟ್ ತಗೊಳಂಗಾಗುತ್ತೆ. ಶೀಟು ಕಾಯೋದ್ರಿಂದ ಫೈಬರ್ ಶೀಟ್ ಬರುತ್ತೆ. ಅದನ್ನು ಬೇಕಾದ್ರೆ ಹಾಕೊಂಬೋದು ನೋಡಿ. ಕೌಟು ಇದ್ರೊಳಗೆ ಬತ್ತಾನೆ ಇವೆ ಕೌಟು. ನಮ್ಮವು ಅಂದರೆ ಬಂದಿಲ್ಲ ಅಂದ್ಕೊಳಂಗೇನಿಲ್ಲ, ಬಂದೇ ಬರ್ತವೆ. ಅಂದರೆ
ಅಡ್ತಲ್ಲಿ ಕಡಿಮೆ ಕೌಟ್ ಬರೋದು, ಶೆಡ್ಗಳಲ್ಲೇ ಕೌಟ್ ಬರೋದು ಜಾಸ್ತಿ. ನೋಡಿ ಇವಾಗ ತೋರಿಸ್ತಿದ್ದೀನಿ. ಕೊಬ್ಬರಿ ಈ ಥರ ರೌಂಡಕ್ಕಿದ್ರೆ ಒಂದು ತೂಕನೂ ಸಹ ಬರುತ್ತೆ. ನೋಡಿ ನಾನು ಹೊಡೆದಿರೋದು ಏಟು ಇವಾಗ ಈ ಕೊಬ್ಬರಿಗೆ ಜಾಸ್ತಿ ಏಟು ಬಿದ್ದಿರೋದ್ರಿಂದ ಗೀರು ಎಣ್ಣೆ ಥರ ಬಂದಿದೆ. ಅದಕ್ಕೆ ಜಾಸ್ತಿ ಜೋರಾಗಿ ಏಟು ಹೊಡಿಬಾರ್ದು ಕೊಬ್ಬರಿಗೆ. ನಾನು ಏನು ಹೇಳ್ತಿದ್ದೆ ಅಂದರೆ, ಒಂದು ಪೂರ್ತಿ ಕವರ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡ್ತಿರ್ಬೋದು ಇವಾಗ ಕೊಬ್ಬರಿ ಎಲ್ಲ ಅರ್ಧ ಹೊಡೆದಿದ್ದೀನಿ, ಇನ್ನು ಅರ್ಧ ಇದ್ದಾವೆ. ಒಂದು ಕಡೆಯಿಂದ ನಾನು ಹೊಡಿತಾ ಇದ್ದೀನಿ. ನೋಡ್ತಿರ್ಬೋದು ಈ ಥರ ಒಂದು ಕೊಬ್ಬರಿ ಬಂದರೆ ರೈಟು ನಮಗೆ ಒಂದು ತೂಕನೂ ಇರೋದ್ರಿಂದ ರೈಟ್ ನಮಗೆ ಚೆನ್ನಾಗಿ ಸಿಗುತ್ತೆ. ಇನ್ನು ಇದು ಮಂಡ್ಯರು ಮಾರಕ್ಕೆ ಅವರು ಅದರೊಳಗೆ ಸೆಲೆಕ್ಷನ್ ಮಾಡ್ಕೊತಾರೆ. ತುಂಬಕ್ಕೆ ಮಂಡ್ಯರು ಬೇರೆ ಕಡೆಗೆ ಕಳಿಸ್ಬೇಕಾದ್ರೆ ಅವ್ರು ಬಾಕ್ಸ್ ಮಾಡ್ಬೇಕಾದ್ರೆ ಸೆಲೆಕ್ಷನ್ ಮಾಡ್ಕೊತಾರೆ. ಈ ಸೈಜ್ ಮೇಲೆ ಡಿಪೆಂಡಾಗಿ ಸೆಲೆಕ್ಷನ್ ಮಾಡ್ಕೊತಾರೆ. ನೋಡ್ತಿರ್ಬೋದು ಇವಾಗೆಲ್ಲ ನಾವು ಕೊಬ್ಬರಿ ಹೊಡೆದು ಆಗಿದೆ ಫ್ರೆಂಡ್ಸ್. ಇದಕ್ಕೆಲ್ಲ ನಮ್ಮ ಶ್ರಮ ಅನ್ನೋದಕ್ಕಿಂತ ನಮ್ಮ ಶ್ರಮಕ್ಕೆ ಆ ದೇವರೊಬ್ಬನೇ ಪ್ರತಿಫಲ ಕೊಡೋದು. ಇದೇ ಥರ ಮುಂದಿನ ದಿವಸಗಳಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ವಿಸಿಟ್ ಮಾಡಿಲ್ವೋ ವಿಸಿಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ ಇದಕ್ಕೆಲ್ಲ ನಮ್ಮ ಮನೆ ದೇವ್ರುಗಳೇ ಆಸರೆ. ನೋಡ್ತಿರ್ಬೋದು ಚುಪ್ಪನ್ನೆಲ್ಲ ತುಂಬ್ಕೊಂಡಿದ್ದೀನಿ. ಈಗ ಚುಪ್ಪು ಬಿಡೋಕ್ಕೆ ಹೊಂಟಿದ್ದೀನಿ. ನೋಡೋಣ, ಕೆ ಜಿ 15 ರೂಪಾಯಿ ಇದೆ ಅಂತೆ. ಏನು ರೇಟ್ ಬರುತ್ತೆ ಅನ್ನೋದನ್ನ ನೋಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರೂ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ. ಎಲ್ರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ನೋಡ್ತಿರ್ಬೋದು ಇದೇ ನಮ್ಮ ಇಂಜಿನ್ನು, ಟ್ರೈಲರು ಬೇರೆಯದು. ಥ್ಯಾಂಕ್ಸ್.